ಪೊಸಿಷನ್ ಬಗ್ಗೆ ಹ್ಮ್ ಬೆಟರ್ ಪೊಸಿಷನ್ ಅಥವಾ ತೃಪ್ತಿ ಕೊಡಕ್ಕೆ ಯಾವ ಪೊಸಿಷನ್? ಹಾ ಹಾ ಈಗ ಇದರಲ್ಲಿ ಏನಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಯಾರೋ ಸ್ವಲ್ಪ ಲೇಡೀಸು ಅವ್ರ ವೇಟ್ ಕಡಿಮೆ ಇದೆ, ಸ್ಲಿಮ್ ಆಗಿದ್ದಾರೆ, ಅವರಿಗೆ ಯಾವುದೋ ಪೊಸಿಷನಲ್ಲಿ ತೃಪ್ತಿ ಸ್ವಲ್ಪ ಬೇಗ ಸಿಗುತ್ತೆ. ಬಟ್ ಸ್ಪೆಷಲಿ ಯಾರು ಸ್ವಲ್ಪ ವೇಟ್ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳಿ, ಅವಾಗ ಏನಾಗುತ್ತೆ, ಅವ್ರ ಬಾಡಿದ ಫ್ಯಾಟ್ ಜಾಸ್ತಿ ಇದ್ದ ಕಡೆಯಿಂದ ನಿಮ್ಮ ಪೆನಿಸ್ 100% ಒಳಗಡೆ ಹೋಗಲ್ಲ. ಯಾಕಂದರೆ ನಿಮ್ಮದು ಒಂದು ಬಾಡಿ ಫ್ಯಾಟ್ ಇರುತ್ತೆ, ಅವ್ರದ್ದು ಬಾಡಿ ಫ್ಯಾಟ್ ಇರುತ್ತೆ. ಇದು ಫ್ಯಾಟ್ ಇಷ್ಟು ಡಿಸ್ಟೆನ್ಸ್ ಇದ್ದರೆ ಇಷ್ಟು ಗ್ಯಾಪ್ನಲ್ಲಿ ಪೆನಿಸೇ ಇಷ್ಟು ಹೊರಗಡೆನೇ ಇರ್ತಾ ಇದೆ, ಇಷ್ಟು ಒಳಗಡೆ ಹೋಗಿದಿರುತ್ತೆ. ಆ ಪೊಸಿಷನಲ್ಲಿ ಯಾರು ಸ್ವಲ್ಪ ವೇಟ್ ಜಾಸ್ತಿ ಇರುತ್ತಲ್ಲ ಅಂಥ ಮಹಿಳೆಯರ ಜೊತೆಗೆ ಹೇಗೆ ಸೆಕ್ಸ್ ಮಾಡಬೇಕಂದ್ರೆ, ಅಥವಾ ವೈಫ್ ಜೊತೆಗೆ ಸ್ವಲ್ಪ ನಿಮ್ಮದು ಒಂದು ಕಾಟ್ ಇದೆ ಅಂತ ತಿಳ್ಕೊಳ್ಳಿ. ಈ ಕಾಟ್ ಕಾರ್ನರ್ಗೆ ಅವ್ರಿಗೆ ತೊಗೊಂಡು ಬರಬೇಕು. ಅವ್ರ ಥೈಸ್ ಏನಿರುತ್ತಲ್ಲ, ಎಡೆನ ಸ್ವಲ್ಪ ಹಿಂಗೆ ಮೇಲ್ ತಗೋಬೇಕು. ಅವಾಗ ಏನಿರುತ್ತೆ, ಪ್ರೈವೇಟ್ ಪಾರ್ಟು ಎಕ್ಸ್ಪೋಜರ್ ಕನೆಕ್ಟ್ ಆಗಿ ಆಗುತ್ತೆ. ನೀವು ಸ್ವಲ್ಪ ನಿಂತ್ಕೊಂಡು ಅಥವಾ ಸ್ವಲ್ಪ ಹಾಫ್ ಕಾಲ್ನ ಚೂರು ಫೋಲ್ಡ್ ಮಾಡಿಕೊಂಡು ಯಾವಾಗ ಸೇರುವಾಗ ಏನಾಗುತ್ತೆ, ಆ ಪೊಸಿಷನ್ ಪರ್ಫೆಕ್ಟ್ ಆಗುತ್ತೆ. ಒಂದು. ಎರಡನೇದು, ಅವ್ರು ಕಾಟ್ ಮೇಲೇನೆ ಮಲಗಿದಿರ್ತಾರೆ ಅಂತ ತಿಳ್ಕೊಳ್ಳಿ, ಲಿಥೋಟೊಮಿ ಪೊಸಿಷನ್ ಅಂತೀವಿ, ಅಥವಾ ಹಳೇದು ಆರ್ಥೋಡಾಕ್ಸ್ ಏನು ಪೊಸಿಷನ್ ಇರುತ್ತಲ್ಲ, ಇದರಲ್ಲಿ ಮಹಿಳೆ ಏನು ಮಾಡಬೇಕು, ಪೂರ್ತಿ ಅವ್ರ ಬಾಡಿ ಎದೆ ಮೇಲೇನೆ ಏನು ಮಾಡಬೇಕು, ಕಾಲ್ನ ಈ ಥರ ತಗೋಬೇಕು. ಅವಾಗ ಏನು ಮಾಡ್ತೀರಾ, ನೀವು ಹೀಗೆ ಡೈರೆಕ್ಟ್ ಅಪ್ರೋಚ್ ಆಗ್ತೀರಾ. ಅಥವಾ ನೀವು ಕೆಳಗಡೆ ಮಲಗಿದಿರ್ದಾರ ಅಂತ ತಿಳ್ಕೊಳ್ಳಿ, ನಿಮ್ಮ ಪಾರ್ಟ್ನರ್ನ ಮೇಲೆ ಕುತ್ಕೊಳ್ಳೋಕೆ ಹೇಳಬೇಕು. ಸೊ ಅದರದಿಂದ ಏನಾಗುತ್ತೆ, ಅವ್ರಿಗೆ ಸ್ವಲ್ಪ ಸೆನ್ಸೇಷನ್ ಚೆನ್ನಾಗಾಗುತ್ತೆ. ಒಂದು ಸತಿ ನಿಮ್ಮ ಕಡೆ ಮುಖ ಮಾಡಿಬಿಟ್ಟು ಕೂತ್ಕೋಬೇಕು, ಒಂದು ಸತಿ ಅಪೋಸಿಟ್ ಸೈಡ್ ಮುಖ ಮಾಡಿ ಕೂತ್ಕೋಬೇಕು. ಅದರ ಜೊತೆಗೆ ಸ್ವಲ್ಪ ಜನರಿಗೆ, ಎಸ್ಪೆಷಲಿ ಯಂಗ್ ಹುಡುಗರಿಗೆ, ಡಾಗಿ ಪೊಸಿಷನ್ ಅಂದರೆ ತುಂಬ ಇಷ್ಟ. ಅಂದರೆ ಪಾರ್ಟ್ನರ್ ಏನು ಮಾಡಬೇಕು, ಈ ಥರ ಮುಂದೆ ಬೆಂಡ್ ಆಗಬೇಕು, ನೀವು ಹಿಂದ್ಗಡೆಯಿಂದ ಪಾರ್ಟ್ನರ್ನ ಅಪ್ರೋಚ್ ಮಾಡ್ತಾ ಇದ್ದೀರಾ. ಬಟ್ ಓಬೇಸ್ ಪರ್ಸನಲ್ಲಿ ಇದು ಸ್ವಲ್ಪ ಯಾರು ವೇಟ್ ಇದಾರಲ್ಲ ಅವ್ರಿಗೆ ಸ್ವಲ್ಪ ಡಾಗಿ ಪೊಸಿಷನ್, ಸ್ಪೆಷಲಿ ಯಾರು ಸ್ವಲ್ಪ ಪೆನಿಸ್ ಸೈಜ್ ಚಿಕ್ಕಿದೆಯಲ್ಲ ಅವ್ರಿಗೆ ಸ್ವಲ್ಪ ಅನ್ಸಲ್ಲ. ಸೊ ಅಂಥ ಕಂಡೀಷನ್ ಇಲ್ಲಿ ಅಂದರೆ ಮಿಷನರಿ ಪೊಸಿಷನ್ ಏನೇನು ಯೂಶಲಿ ಏನು ಮಾಡ್ತೀವಲ್ಲ, ಆ ಮಿಷನರಿ ಪೊಸಿಷನ್ ಇರ್ಬೋದು, ಕಾಟ್ ಸೈಡಿಗೆ ಏನು ತೊಗೊಂಡಿದ್ದ ಪೊಸಿಷನ್ ಇರ್ಬೋದು, ಅಥವಾ ನಿಮ್ಮ ಮೇಲೆ ನಿಮ್ಮ ಪಾರ್ಟ್ನರ್ ಕೂತಿದ್ರ, ಈ 3 ಪೊಸಿಷನ್ ಚೆನ್ನಾಗಿದೆ. ಸರ್, ಈ ತರ ಪೊಸಿಷನ್ಗಳು ಏನಾದ್ರು ಎಫೆಕ್ಟ್ ಇದೆಯಾ? ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಹೆಲ್ತ್ಗೆ? ಇಲ್ಲ ಅಂದ್ರೆ ಮುಜುಗರ ಆಗುತ್ತಾ? ಮುಜುಗರ ಏನಿಲ್ಲ. ಇದು ನೋಡಿ, ಇಟ್ ಈಸ್ ಸೆಕ್ಸ್ ಅಂದ್ರೆ ಏನು, ಒಂದು ಇಬ್ಬರು ಒಳಗಡೆ ಒಳ್ಳೆ ಬಾಂಡ್ ಇರಬೇಕು, ಒಬ್ಬರ ಮೇಲೆ ಒಬ್ಬರು ಟ್ರಸ್ಟ್ ಮಾಡಿದಿರಬೇಕು. ಆಮೇಲೆ ಏನಿರುತ್ತೆ, ಸೆಕ್ಸ್ ಯಾವಾಗ ನೋನ್ ಪರ್ಸನ್ ಜೊತೆಗೆ ಮಾಡಬೇಕು. ನಾನು ಪ್ರಾಕ್ಟೀಸ್ ಮಾಡೋದು ಎಷ್ಟೋ ನನ್ನ ಸ್ಟೋರೀಸ್ ಇದೆ ಹೇಳಬೇಕಂದ್ರೆ. ಮೊನ್ನೆನೇ ಒಂದು 8 ದಿನ ಮುಂಚೆ ಒಂದು ಹುಡುಗ ನನ್ನ ಹತ್ರ ಬರ್ತಾನೆ. ಸರ್, ನನಗೆ ಈ ಥರ ಸಮಸ್ಯೆ ಇದೆ ಅಂತ ಫೋನ್ ಮಾಡ್ತಾನೆ. ಏನಂದರೆ, ಈ ಥರ ನನಗೆ ಒಂದು ಅನ್ನೋನ್ ಪಾರ್ಟ್ನರ್ ಜೊತೆಗೆ ನಾನು ಸೆಕ್ಸ್ ಮಾಡಿದ್ದೀನಿ, ಯಾವುದೋ ಮಸಾಜ್ ಸೆಂಟರ್ನಲ್ಲಿ ಹೋಗಿದೆ, ಅಲ್ಲಿ ಸ್ವಲ್ಪ ಇಂಟಿಮೇಸಿ ಟೈಮ್ನಲ್ಲಿ ಆನ್ ಆಫ್ ಸಡನ್ ಅವರು ರೆಡಿ ಆದರು, ಕೊಂಡೋಮ್ ಇರಲಿಲ್ಲ, ನನ್ನ ಹತ್ರ ಸೆಕ್ಸ್ ಮಾಡಿದ್ದೀನಿ. ಸೆಕ್ಸ್ ಮಾಡಿದ್ದು 8 ದಿವಸ ಆದಮೇಲೆ ನನ್ನ ಪೆನಿಸ್ ತುದಿ ಮೇಲೇನೋ ಚರ್ಮ ಮೇಲೇನೋ ಕೆಂಪ್ ಅಲ್ಸರ್ ಥರ ಗಾಯ ಆಗಿಬಿಟ್ಟಿದೆ ಸರ್. ನಾನು ಏನು ಮಾಡಲಿ? ಸ್ವಲ್ಪ ಬನ್ನಿ ಸರ್ ಕ್ಲಿನಿಕ್ಗೆ, ನಾನು ನೋಡ್ತೀನಿ, ಇನ್ವೆಸ್ಟಿಗೇಷನ್ ಮಾಡ್ತೀನಿ, ಚೆಕ್ ಮಾಡ್ತೀನಿ. ನೋಡಿದ್ರೆ ಇಟ್ ವಾಸ್ ಲೈಕ್ ಹರ್ಪೀಸ್ ಅಂತ ಒಂದು ಇನ್ಫೆಕ್ಷನ್ ಇರುತ್ತೆ, ವೈರಲ್ದು. ಅದರಲ್ಲಿನೇ ಸ್ವಲ್ಪ ಇದು ಅಲ್ಸರ್ ಥರ ಕೆಂಪು ರೆಡ್ ಡಾಟ್ಸ್ ಇರುತ್ತೆ. ಕನ್ಫರ್ಮೇಷನ್ಗೆ ಲ್ಯಾಬ್ಗೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀನಿ. ಅದರಲ್ಲಿ HSV IgG1 ಮತ್ತು IgG2 ಅಂತ ಟೆಸ್ಟ್ ಇರುತ್ತೆ. ಅದರಲ್ಲಿ ಪಾಸಿಟಿವ್ ಬರುತ್ತೆ. ಸೊ ಅವನಿಗೆ ಏನಂದರೆ, ಸರ್ ನನಗೆ HIV ಏನಾದರೂ ಬಂದಿರ್ಬೋದು ಅಂತ. ಬಟ್ HIV ಬಂದಿರ್ಬೇಕಂದ್ರೆ ನಾವು ಮಿನಿಮಮ್ 6 ವೀಕ್ಸ್ ವೇಟ್ ಮಾಡಬೇಕು, ಇದೇ ಇಲ್ಲ ಅಂತ ಗೊತ್ತಾಗಕ್ಕೆ. ಸೊ ಈಗ ಈ 6 ವಾರ 1.5 ತಿಂಗಳು ಕಳಿಬೇಕಂದ್ರೆ ಇಡೀ ದಿನ ಒಂದು ಸಾವು ಅದು. ಸೊ ನೀವು ಯಾವಾಗೋ ಸೆಕ್ಸ್ ಮಾಡುವಾಗ 100% ನಿಮಗೆ ಶೋರ್ ಇದೆ, ಈ ನಮ್ಮ ಪಾರ್ಟ್ನರ್ಗೆ ಅಥವಾ ಯಾರ ಜೊತೆಗೆ ನಾನು ಸೆಕ್ಸ್ ಮಾಡ್ತಾ ಇದ್ದೀನಿ ಆ ಪರ್ಸನ್ಗೆ ಯಾವುದೋ ರೀತಿ HIV ಇರ್ಬೋದು, ಸಿಫಿಲಿಸ್ ಇರ್ಬೋದು, ಅಥವಾ ಹೆಪಟೈಟಿಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಬೇರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇಲ್ನೆಸ್ ಇರ್ಬೋದು, ಅವು ಯಾವುದೋ ಇಲ್ಲ, ಸಿ ಈಸ್ ಓಕೆ ಅಥವಾ ಹೀ ಈಸ್ ಓಕೆ ಅಂದ್ರೆ ನೀವು ಸೇರಬೇಕು. ಸ್ವಲ್ಪನೂ ಡೌಟ್ ಬಂತು, ಅನುಮಾನ ಬಂತಂದರೆ ಸೇರಬಾರ್ದು. ಯಾಕಂದರೆ ಅದು ಒಂದು 5 ನಿಮಿಷದ ಎಂಜಾಯ್ಮೆಂಟು, ಇಡೀ ಲೈಫ್ ನೀವು ಸಫರ್ ಆಗ್ತೀರಾ ಅದರಿಂದ. ನನ್ನ ಒಂದು ಕ್ಲೈಂಟು US ನಲ್ಲಿ ಒಳ್ಳೆ ಹುದ್ದೆ ಮೇಲೆ ಇದ್ದ, ಅವನು ಮಂತ್ಲಿ 12 ಲಕ್ಷದ ಪ್ಯಾಕೇಜ್ ಇತ್ತು. ಅದು ಬಿಟ್ಟು ಈಗ ಚೆನ್ನೈಗೆ ಬಂದಿದ್ದಾನೆ, ಬರೇ ಒಂದು 5 ನಿಮಿಷ ಇದರಲ್ಲಿ. ಸೊ ಸೆಕ್ಸ್ ಪ್ಲೇಜರು ಕೊಡುತ್ತೆ ಅಷ್ಟೇ, ಬಟ್ ಸಮ್ ಟೈಮ್ ಪೇನು ಅಷ್ಟೇ ಕೊಡುತ್ತೆ, ಅದಕ್ಕೆ ನೀವು ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅಂದರೆ. ಇದು ಹೆಂಗಂದರೆ, ಒಂದು ವೆಪನ್ ಇದೆ ಅಂತ ತಿಳ್ಕೊಳ್ಳಿ, ಒಂದು ಗನ್ ಇದೆ. ಆ ಗನ್ ಒಂದು ಆರ್ಮಿ ಪರ್ಸನ್ ಹತ್ರ ಇದ್ರೆ ಅಥವಾ ಒಂದು ಪೊಲೀಸ್ ಪರ್ಸನ್ ಹತ್ರ, ಅದರದಿಂದ ನಿಮಗೆ ಏನಾಗುತ್ತೆ, ಧೈರ್ಯ ಇರುತ್ತಪ್ಪ, ಇವ್ರು ಇದ್ದಾರೆ, ನನಗೆ ಇವರು ಕಾಪಾಡ್ತಾರೆ ಅಂತ, ಒಂದು ಪ್ರೊಟೆಕ್ಷನ್ ಅಂತ. ಅದೇ ಟೆರರಿಸ್ಟ್ ಕೈನಲ್ಲಿ ಕೊಟ್ರೆ ಅದರಿಂದ ಎಷ್ಟೋ ಜನರಿಗೆ ಅದು ಅಪಾಯ. ಸೊ ಇದು ಸೆಕ್ಸ್ ಹಾಗೆ
ನೀವು ಹುಷಾರಾಗಿ ಪ್ರಿಕಾಷನ್ ಆಗಿ ಮಾಡಿದ್ರೆ ಅದು ಎಂಜಾಯ್ಮೆಂಟ್. ಬಟ್ ಅದೇ ಸ್ವಲ್ಪ ಈ ತರ ಏನಾದ್ರೂ ನಾನ್ ಸೆನ್ಸ್ ಮಾಡ್ಬಿಟ್ಟು ಸೆಕ್ಸ್ ವರ್ಕರ್ ಹತ್ರ ಸೆಕ್ಸ್ ಮಾಡಿರ್ತೀರಿ ಅಥವಾ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿದ್ರ ಅಥವಾ ಸೆಕ್ಸ್ ಮಾಡುವಾಗ ಸಮ್ ಟೈಮ್ ಕೊಂಡೋಮ್ ಕಟ್ ಟೇರ್ ಆಯ್ತು, ಅವಾಗ ಇದು ಲೈಕ್ ಹೆಲ್, ಅದು ಒಂದು ಕೆಟ್ಟ ಕನ್ಸು ತರ. ರಿಪೋರ್ಟ್ ಬರುವವರೆಗೆ ಏನಿರುತ್ತೋ ಏನಿಲ್ಲ, ಹೇಗ್ ಬರುತ್ತೋ ಏನಿಲ್ಲ ಅಂತ ಭಯ.